ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಸೊ ಇದು ಒಂದು ಹೊಸ ಸೀರೀಸ್ ಆಗಿರುತ್ತೆ. ಸೊ ಈ ಸೀರೀಸ್ ಏನಪ್ಪಾ ಅಂದ್ರೆ ಫಾರೆಕ್ಸ್ ಟ್ರೇಡಿಂಗ್ ನ ನಾವು ಕಂಪ್ಲೀಟ್ ಕನ್ನಡದಲ್ಲಿ ಯಾವ ತರ ಟ್ರೇಡ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಇದರಲ್ಲಿ ಮೊದಲನೇದಾಗಿ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಅನ್ನೋದು ಇದೆ. ಆ ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ ಸೊ ಕ್ರಿಪ್ಟೋ ಟ್ರೇಡಿಂಗ್ ಅಂದ್ರೆ ಏನು, ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು ಅಂತ. ಸೊ ಇಲ್ಲಿ ಟೋಟಲ್ ಆಗಿ ನಾವು ಇದು ಎರಡು ವಿಧಾನ. ಒಂದು ಕ್ರಿಪ್ಟೋ ಟ್ರೇಡಿಂಗ್ ಅಂದ್ರೆ ಬಿಟ್ ಕಾಯಿನ್ ನ ತಗೊಂಡು ನಾವು ಟ್ರೇಡ್ ಮಾಡುವಂತದ್ದು. ಅಂದ್ರೆ ಬಿಟ್ ಕಾಯಿನ್ ನ ಸೊ ಸಪೋಸ್ ಇಥೇರಿಯಂ ಆಗಿರ್ಬೋದು, ಐದರ್ ಎಲ್ಸ್ ಬಿಟ್ ಕಾಯಿನ್ ಅಂಡ್ ನಾವು ಅದು ಬಿಟ್ರೆ XRP ಆಗಿರ್ಬೋದು, ಸೊಲಾನಾ ಆಗಿರ್ಬೋದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಿಟ್ ಕಾಯಿನ್ಸ್ ನ ತಗೊಂಡು ನಾವು ಟ್ರೇಡ್ ಮಾಡಿದ್ರೆ ಅದನ್ನ ನಾವು ಕ್ರಿಪ್ಟೋ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಅದೇ ತರ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ಡಿಫ್ರೆಂಟ್ ಕರೆನ್ಸೀಸ್ ಜೊತೆ ನಾವು ಟ್ರೇಡ್ ಮಾಡೋದು. ಸಪೋಸ್ ಇವಾಗ ನಮ್ಮ ಹತ್ರ ಇಂಡಿಯಾ ಇದೆ. ಸೊ ಈ ಇಂಡಿಯಾದಲ್ಲಿ ಸೊ ಇಂಡಿಯಾ ಕರೆನ್ಸಿನ ಸಮ್ ಅದರ್ ಕರೆನ್ಸಿಗೆ ನಾವು ಕಂಪೇರ್ ಮಾಡೋದು. ಸೊ ಲೈಕ್ ಯಾವ ತರ ಅಂತಪ್ಪ ಅಂದ್ರೆ ಇಂಡಿಯನ್ ರುಪಿ ಕಂಪೇರ್ ವಿತ್ US ಡಾಲರ್. ಸೊ ಅದೇ ತರನೇ US ಡಾಲರ್ ಕಂಪೇರ್ ವಿತ್ ಜರ್ಮನ್, ಬ್ರಿಟನ್ ಆಗಿರ್ಬೋದು, ಸೊ ಐದರ್ ಎಲ್ಸ್ ಆಸ್ಟ್ರೇಲಿಯನ್ ಡಾಲರ್ ಆಗಿರ್ಬೋದು, ಇಲ್ಲ ಕೆನಡಿಯನ್ ಡಾಲರ್ ಆಗಿರ್ಬೋದು, ಎನಿಥಿಂಗ್ ಅಂದ್ರೆ ಒಂದು ಕರೆನ್ಸಿನ ಇನ್ನೊಂದು ಕರೆನ್ಸಿಗೆ ನಾವು ಕಂಪೇರ್ ಮಾಡ್ತೀವಿ. ಸೊ ಕಂಪೇರ್ ಮಾಡಿ ಆ ಪೇರ್ಸ್ ಅಲ್ಲಿ ನಾವು ಸೊ ಬೈ ಮಾಡೋದು ಸೆಲ್ ಮಾಡೋದು ಮಾಡಿದಾಗ ಸೊ ಇದು ಕಂಪ್ಲೀಟ್ಲಿ ಒಂದು ಏನಪ್ಪಾ ಅಂದ್ರೆ ಒಂದು ಟ್ರೇಡಿಂಗ್ ಪ್ರೊಸೀಜರ್. ಇದು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ ಕಂಪ್ಲೀಟ್ ಆಗಿ ಒಂದು ನಾವು ಟ್ರೇಡ್ ಮಾಡೋದಕ್ಕೆ ಅವಕಾಶ ಇರುವಂತ ಒಂದು ಪ್ಲಾಟ್ಫಾರ್ಮ್ ಸೆಟಪ್ ಇದು. ಸೊ ಅಂಡ್ ಇನ್ನೊಂದ್ ತರ ಏನಪ್ಪಾ ಅಂತಂದ್ರೆ ನಾಟ್ ಓನ್ಲಿ ಕರೆನ್ಸೀಸ್, ಸೊ ಪ್ರೀಶಿಯಸ್ ಮೆಟಲ್ಸ್ ಮೇಲೆ ಕೂಡ ನಾವು ಟ್ರೇಡ್ ನ ಮಾಡಬಹುದು. ಲೈಕ್ ಅದು ಯಾವ ತರ ಅಂತಂದ್ರೆ ಸೊ ಐದರ್ ಗೋಲ್ಡ್ ಆಗಿರ್ಬೋದು. ಸೊ ಈಗ ನಮ್ಮ ಹತ್ರ ಗೋಲ್ಡ್ ಇರುತ್ತೆ. ಸೊ ಈ ಗೋಲ್ಡ್ ಜೊತೆಗೆ ನಾವು ಏನ್ ಮಾಡ್ಬೋದು, ಸೊ USD ನ ನಾವು ಕಂಪೇರ್ ಮಾಡಬಹುದು. ಸೊ ಅದೇ ತರ ಸಿಲ್ವರ್ ಇರುತ್ತೆ, ಸಿಲ್ವರ್ ನ USD ಜೊತೆಗೆ ನಾವು ಕಂಪೇರ್ ಮಾಡಬಹುದು. ಸೊ ಲೈಕ್ ಇನ್ನು ಆಯಿಲ್ ಇರುತ್ತೆ, ಕ್ರೂಡ್ ಆಯಿಲ್ ನ ನಾವು USD ಜೊತೆ ಕಂಪೇರ್ ಮಾಡಬಹುದು. ಐದರ್ ಅದೇ ಕ್ರೂಡ್ ಆಯಿಲ್ ನ ಸೊ ಇನ್ನೊಂದು ಸಮದರ್ ಯೂರೋಗೆ ಕಂಪೇರ್ ಮಾಡಬಹುದು. ಈ ತರ ಡಿಫ್ರೆಂಟ್ ಸೆಟಪ್ ಪೇರ್ಸ್ ಜೊತೆ ನಾವೇನ್ ಮಾಡ್ತೀವಿ ಅಂದ್ರೆ ಟ್ರೇಡಿಂಗ್ ನ ಮಾಡ್ತಾ ಹೋಗ್ತೀವಿ. ಸೊ ಅದೇ ತರ ಈಗ ನಾವು ಈ ಸೀರೀಸ್ ಅಲ್ಲಿ ಏನಪ್ಪಾ ಕಲಿತಾ ಇದೀವಿ ಅಂದ್ರೆ ಸೊ ಡೇ ಟು ಡೇ ನಾವೇನ್ ಮಾಡೋಣ ಅಂತಂದ್ರೆ ಈ ಸೀರೀಸ್ ಅಲ್ಲಿ ಕ್ಲಾಸು ಡೈಲಿ ಐದರ್ ಎಲ್ಸ್ ಡೇ ಬೈ ಡೇ ಬರ್ತಾ ಇರುತ್ತೆ ವಿಡಿಯೋಸ್. ಸೊ ನೀವು ಅದನ್ನ ಅಪ್ಡೇಟ್ ಆಗ್ತಾ ಹೋದ್ರೆ ಕಂಪ್ಲೀಟ್ ಝೀರೋ ನಾಲೆಜ್ ಇಂದ ಅಪ್ ಟು ಪ್ರೋ ವರ್ಗು ಅಂದ್ರೆ ಅಡ್ವಾನ್ಸ್ ಲೆವೆಲ್ ವರ್ಗು ಕೂಡ ನನಗೆ ಏನೇನು ಗೊತ್ತೋ ಅದೆಲ್ಲ ಕೂಡ ನಿಮ್ಗೆ ಹೇಳ್ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನಪ್ಪಾ ಅಂತಂದ್ರೆ ಸೊ ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಏನೆಲ್ಲ ಟೂಲ್ಸ್ ಇದೆ, ಏನೆಲ್ಲ ಎಲಿಮೆಂಟ್ಸ್ ಇದೆ ಅಂಡ್ ಏನೆಲ್ಲ ಇನ್ಸ್ಟ್ರೂಮೆಂಟ್ಸ್ ಬರ್ತಾವೆ, ಸೊ ಮುಂದೆ ನಾವು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಏನು ಅಂತ ನೋಡೋಣ. ನೋಡಿ, ಇವತ್ತು ನಾವು ನಮ್ಮ ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್ ಕಡೆಯಿಂದ ಸೊ ನಾವು ಕ್ಲಾಸ್ 1 ಅಂತ ತಗೊಳ್ಳೋಣ. ಸೊ ಈ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ನಮ್ಮ ಕೋರ್ಸ್ ಅಲ್ಲಿ ಅಂದ್ರೆ ಈ ಫಾರೆಕ್ಸ್ ಟ್ರೇಡಿಂಗ್ ಕನ್ನಡ ಅನ್ನೋ ಸೀರೀಸ್ ಅಲ್ಲಿ ಈ ಕೋರ್ಸ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಬರುತ್ತೆ ಅಂಡ್ ಯಾವ ತರ ಸಿಲೆಬಸ್ ಎಲ್ಲ ಬರುತ್ತೆ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಈ ಕೋರ್ಸ್ ಅಲ್ಲಿ ನೋಡ್ತಾ ಹೋಗೋಣ ಸ್ಟೆಪ್ ಬೈ ಸ್ಟೆಪ್. ಈಗ ನೋಡಿ, ನಾವು ಫಾರೆಕ್ಸ್ ಅಲ್ಲಿ ಏನ್ ಸಿಲೆಬಸ್ ಬರುತ್ತೆ ಅಂತ ಫಸ್ಟ್ ನಾವು ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಸೊ ನಾನು ಬ್ರೀಫ್ ಆಗಿ ನಿಮ್ಗೆ ಹೇಳಿದ್ದೀನಿ. ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಈ ಒಂದು ಕರೆನ್ಸಿನ ಇನ್ನೊಂದು ಕರೆನ್ಸಿ ಜೊತೆ ನಾವು ಮ್ಯಾಚ್ ಮಾಡ್ತಾ ಸೊ ಐದರ್ ಬೈ ಇಲ್ಲ ಸೆಲ್ ಮಾಡೋದನ್ನ ನಾವೇನಂತ ಕರಿತೀವಿ, ಫಾರೆಕ್ಸ್ ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಫಾರೆಕ್ಸ್ ಅಂದ್ರೆ ಏನು ಇಲ್ಲ, ಸೊ ಫಾರಿನ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಅಷ್ಟೇ. ಅಂದ್ರೆ ಒಂದು ಕರೆನ್ಸಿ ಇನ್ನೊಂದು ಕರೆನ್ಸಿ ಜೊತೆ ನಾವು ಎಕ್ಸ್ಚೇಂಜ್ ಲೆವೆಲ್ ಮಾಡೋದು ಅಂದ್ರೆ ಬೈ ಮಾಡೋದು, ಐದರ್ ಎಲ್ಸ್ ಇಲ್ಲ ಅಂದ್ರೆ ನಾವು ಸೆಲ್ ಮಾಡ್ತೀವಿ. ಸೊ ಇಲ್ಲ ಬೈ ಮಾಡಿದ್ರೆ ಬುಲ್ ಆಗುತ್ತೆ, ಸೊ ಸೆಲ್ ಮಾಡಿದ್ರೆ ನಮ್ಗೆ ಬೇರಿಶ್ ಲೆವೆಲ್ ಬರುತ್ತೆ. ಸೇಮ್ ನಮ್ ನಿಫ್ಟಿ ಆಗ್ಲಿ ಬ್ಯಾಂಕ್ ನಿಫ್ಟಿ ಆಗ್ಲಿ ನಾವು ಸೆಲ್ ಬೈ ಅಂತ ಯಾವ ತರ ಕರಿತೀವೋ ಸೇಮ್ ಇಲ್ಲೂ ಕೂಡ ಅದೇ ತರನೇ ಇರುತ್ತೆ. ಇನ್ನ ಇಲ್ಲಿ ನೋಡಿ, ಇಂಟ್ರೊಡಕ್ಷನ್ ಅಲ್ಲಿ ನಮ್ಗೆ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ನಾವು ತಿಳ್ಕೊಂತೀವಿ. ಸೊ ಸೆಕೆಂಡ್ ಏನಪ್ಪಾ ಅಂತಂದ್ರೆ ಫಾರೆಕ್ಸ್ ಟ್ರೇಡಿಂಗ್ ಈಸ್ ಲೀಗಲ್ ಇನ್ ಇಂಡಿಯಾ. ತುಂಬಾ ಜನಕ್ಕೆ ಒಂದು ಡೌಟ್ ಇದೆ. ಏನಪ್ಪಾ ಡೌಟ್ ಅಂತಂದ್ರೆ ಸೊ ಈಗ ಕ್ರಿಪ್ಟೋ ಇಂಡಿಯಾದಲ್ಲಿ ಲೀಗಲ್ ಇದೆ. ಸೊ RBI ಕಡೆಯಿಂದನೇ ಸೊ ಥ್ರೂ ಗೈಡ್ ಲೈನ್ಸ್ ಇಂದಾನೆ ಅವರು ಫಾರ್ಮ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಸೆಬಿ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಅಂಡ್ ಎಲ್ಲ ನಾರ್ಮ್ಸ್ ಕೂಡ ಇಂಡಿಯಾದಲ್ಲಿ ಅದನ್ನ ಲೀಗಲ್ ಮಾಡಿದ್ದಾರೆ. ಬಟ್ ಫಾರೆಕ್ಸ್ ಟ್ರೇಡಿಂಗ್ ಅನ್ನೋದು ಏನಾಗುತ್ತೆ ಅಂತಂದ್ರೆ ತುಂಬಾ ಜನ ಇದ್ರಲ್ಲಿ ಒಂದ್ ಸ್ವಲ್ಪ ಭಯ ಪಡ್ತಾರೆ. ಸೊ ಇದು ಇಲ್ಲೀಗಲ್, ಸೊ ನಾವು ಇದ್ರಲ್ಲಿ ಟ್ರೇಡ್ ಮಾಡಬಾರ್ದು, ಟ್ರೇಡ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಮ್ಗೆ ಏನಾದ್ರು ತೊಂದರೆ ಬರ್ಬೋದು. ಸೊ ಈ ತರ ಎಲ್ಲ ಕೂಡ ಒಂದಷ್ಟು ಡೌಟ್ಸ್ ಇದಾವೆ. ಸೊ ನಾವು ಈ ಟಾಪಿಕ್ ಗೆ ಬಂದಾಗ ಇಸ್ ಇಟ್ ಇಲ್ಲೀಗಲ್, ನಾವು ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು ಕೂಡ ನಾವು ಇಲ್ಲಿ ಕ್ಲಾರಿಟಿನ ತಗೊಳ್ಳೋಣ. ಅದಾದ್ಮೇಲೆ ಕಂಪ್ಲೀಟ್ ಆಗಿ ನಿಮ್ಗೆ ಹೆಂಗ್ ಅಕೌಂಟ್ ನ ಓಪನ್ ಮಾಡಬೇಕು. ಸೊ ಒಂದಷ್ಟು ಜನ ಬ್ರೋಕರ್ಸ್ ಇದಾರೆ. ಈ ಎಲ್ಲಾ ಬ್ರೋಕರ್ಸ್ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಾರೆ.
ಸೊ ಅದರಲ್ಲಿ ನಮ್ಗೆ ಬೆಸ್ಟ್ ಬ್ರೋಕರ್ ಯಾರು ಅಂಡ್ ಆ ಬೆಸ್ಟ್ ಬ್ರೋಕರ್ ಅಲ್ಲಿ ನಮ್ಗೆ ಚಾರ್ಜಸ್ ಯಾವ ತರ ಬರುತ್ತೆ, ಅಕೌಂಟ್ ಯಾವ ತರ ಅಕೌಂಟ್ ಯೂಸ್ ಮಾಡಬೇಕು, ನಾವು ಇದರ ಸ್ಟ್ಯಾಂಡರ್ಡ್ ಅಕೌಂಟ್ ಯೂಸ್ ಮಾಡೋದಾ, ಇಲ್ಲಾಂದ್ರೆ ಪ್ರೋ ಅಕೌಂಟ್ ಯೂಸ್ ಮಾಡೋದಾ, ಇಲ್ಲಾಂದ್ರೆ ಅಡ್ವಾನ್ಸ್ಡ್ ಅಕೌಂಟ್ ಯೂಸ್ ಮಾಡೋದಾ, ಯಾವ ತರ ಅಕೌಂಟ್ ನಾವು ಯೂಸ್ ಮಾಡಿದ್ರೆ ಸೊ ನಮ್ಗೆ ಅದರಲ್ಲಿ ಒಂದ್ ಸ್ವಲ್ಪ ಬೆನಿಫಿಟ್ಸ್ ಬರುತ್ತೆ. ಅಂಡ್ ಅದೇ ತರ ಸೊ ನಾವ್ ಈ ಅಕೌಂಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ತುಂಬಾ ಬರುತ್ತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಸೊ ಈಗ ನಾವು ನಮ್ಮ ನಿಫ್ಟಿಯಲ್ಲಿ ತಗೊಳ್ಳೋದಾದ್ರೆ, ಇಲ್ಲಾಂದ್ರೆ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ತಗೊಳ್ಳೋದಾದ್ರೆ ಆಪ್ಷನ್ಸ್ ಅಂತ ಇರುತ್ತೆ, ಫ್ಯೂಚರ್ಸ್ ಅಂತ ಇರುತ್ತೆ. ಸೊ ನಾವು ಫಾರೆಕ್ಸ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಕಂಪ್ಲೀಟ್ಲಿ ಫ್ಯೂಚರ್ಸ್ ಮಾತ್ರನೇ ನೋಡ್ತೀವಿ. ಸೊ ಇಲ್ಲಿ ನಾವು ಯಾವ್ದೇ ತರ ನಾವು ಆಪ್ಷನ್ಸ್ ನ ನೋಡಲ್ಲ, ಇಲ್ಲಿ ಕಂಪ್ಲೀಟ್ ಆಗಿ ಫ್ಯೂಚರ್ಸ್ ಮೇಲೆ ನಾವು ಇಲ್ಲಿ ಫೋಕಸ್ ಮಾಡ್ತಾ ಇರ್ತೀವಿ. ಅದೇ ತರನೇ ಅದನ್ನ ಮಾಡ್ಬೇಕಾದ್ರೆ ಒನ್ ಡೇ ಹೋಲ್ಡ್ ಮಾಡಿದ್ರೆ ಸೊ ಅದಕ್ಕೆ ಸ್ವಾಪ್ ಚಾರ್ಜಸ್ ಅಂತ, ಸೊ ಇನ್ನ ಈ ಅದು ಬಿಟ್ಟು ಏನಾದ್ರೂ ಹಿಡನ್ ಚಾರ್ಜಸ್ ಬರುತ್ತಾ, ಸೊ ಈ ತರ ಎಲ್ಲ ಡಿಸ್ಕಷನ್ಸ್ ಕೂಡ ನಾವು ಈ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ನಾವು ಅದನ್ನ ನೋಡೋಣ. ಅದೇ ತರ ಸೆಷನ್ಸ್, ಸೊ ನಮ್ಗೆ ಸೆಷನ್ಸ್ ಅಲ್ಲಿ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಮಾರ್ನಿಂಗ್ 9:15 ಗೆ ಸ್ಟಾರ್ಟ್ ಆಗುತ್ತೆ. ಸೊ ಎಂಡ್ ಆಗೋದು ಬಂದ್ಬಿಟ್ಟು ನಮ್ಗೆ 3:30 ಗೆ ಎಂಡ್ ಆಗುತ್ತೆ. ಸೊ ಅಂದ್ರೆ 9:15 ಗೆ ಸ್ಟಾರ್ಟ್ ಆಗಿರೋಂತ ಮಾರ್ಕೆಟ್ 3 ಅಂದ್ರೆ ಒಂದು 6 ಅವರ್ಸ್ ಡ್ಯೂರೇಷನ್ ಆದ್ಮೇಲೆ ಸೊ ನಮ್ಗೆ ಏನಾಗುತ್ತೆ ಅಂತಂದ್ರೆ ಸೊ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ನಿಫ್ಟಿ. ಬಟ್ ಇಲ್ಲಿ ನಮ್ಗೆ ಫಾರೆಕ್ಸ್ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ಲಿ, ಸೊ ಈ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಕಂಪ್ಲೀಟ್ಲಿ 24 ಅವರ್ಸ್ ಆನ್ ಅಲ್ಲೇ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಸೆಷನ್ಸ್ ಡಿಫ್ರೆಂಟ್ ಸೆಷನ್ಸ್ ಇದೆ. ಇಲ್ಲಿ 4 ಸೆಷನ್ಸ್ ಬರುತ್ತೆ. ಆ ಸೆಷನ್ಸ್ ಬಂದಾಗ ಅದು ಸೆಷನ್ಸ್ ಯಾವ್ಯಾವ ಸೆಷನ್ಸ್ ಇದೆ ಅಂಡ್ ಅದರ ಟೈಮಿಂಗ್ಸ್ ಏನಿದೆ, ಯಾವ ಟೈಮ್ ಅಲ್ಲಿ ಯಾವ ಸೆಷನ್ ನಡೀತಾ ಇರುತ್ತೆ, ಅದೆಲ್ಲ ಕೂಡ ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ಟಾಪಿಕ್ ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಿಟ್ರೆ ಇನ್ನ ನಾ ಪೇರ್ಸ್, ಸೊ ಕರೆನ್ಸಿ ಪೇರ್ಸ್ ಅಂತ ಕರಿತೀನಿ. ನಾನು ಆಗ್ಲೇ ಹೇಳಿದೆ ನಿಮ್ಗೆ ಈ ಕರೆನ್ಸಿ ಪೇರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೊ USD ಇದೆ. ಸೊ USD, ಸೊ ಅದ್ರ ಜೊತೆಗೆ ನಾವ್ ಏನ್ ಮಾಡ್ತೀವಿ INR ನ ಸೊ ನಾವ್ ಇದನ್ನ ಕಂಪೇರ್ ಮಾಡೋದು. ಸೊ ಅದ್ರ ಜೊತೆಗೆ ಇನ್ನು ಒಂದಷ್ಟಿದೆ. ಸೊ ಈಗ ಗ್ರೇಟ್ ಬ್ರಿಟನ್ ಫೌಂಡ್ ಇದೆ. ಸೊ ಗ್ರೇಟ್ ಬ್ರಿಟನ್ ಜೊತೆ ನಾವು USD ನ ಕಂಪೇರ್ ಮಾಡೋದು, ಅದನ್ನ ನಾವು GBP ಅಂತ ಕರಿತೀವಿ. ಇಲ್ಲಿ ಮೈನ್ಲಿ ಏನಪ್ಪಾ ಅಂತಂದ್ರೆ ನಾವು ಫೋಕಸ್ ಮಾಡೋದು ಏನಪ್ಪಾ ಅಂತಂದ್ರೆ USD ನ ಫೋಕಸ್ ಮಾಡ್ತೀವಿ. ಯಾಕೆ USD ನ ಫೋಕಸ್ ಮಾಡ್ತೀವಿ ಅಂದ್ರೆ ಇದು ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. ಸೊ ಎನಿ ಒಂದು ನಾವು ಪೇರ್ ನ ತಗೊಂಡ್ರು ಕೂಡ ನಮ್ಗೆ ಸೊ ಅದು USD ಜೊತೆ ಕಂಪೇರ್ ಮಾಡಿದಾಗ ಅದ್ರ ವ್ಯಾಲ್ಯೂಮ್ ಆಗಿರ್ಬೋದು, ಸೊ ಅದ್ರ ಟ್ರೇಡ್ ಲಿವರೇಜ್ ಆಗಿರ್ಬೋದು, ಎವ್ರಿಥಿಂಗ್ ಚೇಂಜಸ್ ಆಗುತ್ತೆ. ಲಿವರೇಜ್ ಅನ್ನೋ ವಿಚಾರಕ್ಕೆ ಬಂದಾಗ ನಮ್ಮ ನಿಫ್ಟಿಯಲ್ಲಿ ಇವಾಗ ನಾವು ಇಂಟ್ರಾಡೇ ಮಾಡೋರು ತುಂಬಾ ಗೊತ್ತಿರುತ್ತೆ. ಇಂಟ್ರಾಡೇ ಮಾಡೋರ್ಗೆ ಏನಪ್ಪಾ ಅಂತಂದ್ರೆ 5x ಲಿವರೇಜ್ ಅಂತ ಕೊಡ್ತಾರೆ. ಸೊ ಈಗ ನಮ್ಮ ಮಾಡಿರೋರು ಗೊತ್ತಿರುತ್ತೆ. ಸೊ 5x ಲಿವರೇಜ್ ಕೊಡ್ತಿರುತ್ತೆ. ಸೊ ಅಂದ್ರೆ ಒಂದು ಸ್ಟಾಕ್ 100 ರೂಪಾಯಿ ಇರುವಂತ ಜಾಗದಲ್ಲಿ ಈ 100 ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋ ಜಾಗದಲ್ಲಿ ನಮ್ಮ ಹತ್ರ 100 ರೂಪಾಯಿ ಇದ್ರೆ ಇಂಟು 5 ಅಂದ್ರೆ 500 ಆಗುತ್ತೆ. ಅಂದ್ರೆ ಒಂದು ಸ್ಟಾಕ್ 100 ರೂಪಾಯಿ ಇರೋದನ್ನ ನಾವು 5 ಪರ್ಚೇಸ್ ಮಾಡಬಹುದು. ಅಂದ್ರೆ ಒಂದು ಪರ್ಚೇಸ್ ಮಾಡೋ ಅಂತ ಜಾಗದಲ್ಲಿ 5 ಪರ್ಚೇಸ್ ಮಾಡಬಹುದು. ಅದು ನಮಗೆ ಅವತ್ತಿನ ಡೇ ಅಲ್ಲೇ ಕ್ಲೋಸ್ ಆಗುತ್ತೆ. ಎಲ್ಲಿ? ನಮ್ಮ ಇಂಟ್ರಾಡೇ ಅಲ್ಲಿ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಸೇಮ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಟ್ರೇಡ್ ಮಾಡ್ಬೇಕಾದ್ರೆ ಒಂದು ಲಿವರೇಜ್ ಅನ್ನೋದು ಕೊಡ್ತಾರೆ. ಆ ಲಿವರೇಜ್ ಏನಪ್ಪಾ ಅಂತಂದ್ರೆ ಎಷ್ಟವರೆಗೂ ಲಿವರೇಜ್ ತಗೊಡುತ್ತೆ? 2000% ಅಂದ್ರೆ 2000 ಅಷ್ಟು ವ್ಯಾಲ್ಯೂ ನಮ್ಗೆ ಲಿವರೇಜ್ ಅನ್ನೋದು ನಮ್ಗೆ ಇಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಸಿಗುತ್ತೆ. ಅಂದ್ರೆ ನಮ್ಮ ಹತ್ರ ಈ ಒಂದು 1000 ರೂಪೀಸ್ ಇದ್ರೂ ಕೂಡ ನಾವು ಟ್ರೇಡ್ ಮಾಡಬಹುದು. ಕಂಪ್ಲೀಟ್ ಆಗಿ ನಮ್ಮ ಹತ್ರ 1K ಇದ್ರೆ ಸಾಕು, ನಾವು ಇದನ್ನ ಟ್ರೇಡ್ ಮಾಡ್ತಾ ಸ್ಟಾರ್ಟ್ ಮಾಡಬಹುದು. ಸೊ ತುಂಬಾ ಸಿಂಪಲ್ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿ ಒಳ್ಳೆ ಗುಡ್ ಒಂದು ಪ್ರಾಫಿಟ್ ನ ನಾವು ಗೇನ್ ಮಾಡೋದಕ್ಕೆ ತುಂಬಾ ಇಲ್ಲಿರುವಂತ ಒಂದು ಆಪರ್ಚುನಿಟಿ ತುಂಬಾ ಚೆನ್ನಾಗಿದೆ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಪಿಪ್ಸ್. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ನಿಫ್ಟಿಯಲ್ಲಿ ಏನ್ ಮಾಡ್ತೀವಿ, ಸೊ ನಿಫ್ಟಿ 78 ಇಂದ ತಗೊಂಡು ಸೊ ನಮ್ಗೆ 100 ವರ್ಗೂ ಬುಲ್ ಆಯ್ತು ಅಂತ ಹೇಳ್ತೀವಿ. ಅಂದ್ರೆ ಆನ್ ಅವರೇಜ್ ಇಲ್ಲಿ ಏನಾಯ್ತು, ಆಲ್ಮೋಸ್ಟ್ 22 ಪಾಯಿಂಟ್ಸ್ ಇದೆ. ಇನ್ ಬಿಟ್ವೀನ್ ಅಲ್ಲಿ ಏನು 22 ಪಾಯಿಂಟ್ಸ್ ನಮ್ಗೆ ಬುಲ್ ಆಯ್ತು ಅಂತ ಹೇಳ್ತೀವಿ. ಆದ್ರೆ ನಾವು ಫಾರೆಕ್ಸ್ ಮಾರ್ಕೆಟ್ ಬಂದಾಗ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಪಾಯಿಂಟ್ಸ್ ಅಂತ ಯೂಸ್ ಮಾಡಲ್ಲ, ಪಿಪ್ಸ್ ಅಂತ ಯೂಸ್ ಮಾಡ್ತೀವಿ. 20 ಪಿಪ್ಸ್, 30 ಪಿಪ್ಸ್, 50 ಪಿಪ್ಸ್, 100 ಪಿಪ್ಸ್. ಸೊ ಈ ತರ ನಾವೇನಂದ್ರೆ ಕ್ಯಾಲ್ಕುಲೇಟ್ ಮಾಡುವಂತ ವ್ಯಾಲ್ಯೂಸ್ ಏನಾಗುತ್ತೆ ಅಂದ್ರೆ ಪಿಪ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಆ ಟಾಪಿಕ್ ಬಂದಾಗ ನಿಮ್ಗೆ ಪಿಪ್ಸ್ ನ ಯಾವ ತರ ನೋಡಬೇಕು, ಆ ಪಿಪ್ಸ್ ನ ಕ್ಯಾಲ್ಕುಲೇಟ್ ನಾವು ಯಾವ ತರ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ನೀಟಾಗಿ ತೋರಿಸ್ಕೊಡ್ತೀನಿ. ಇನ್ನ ಕೀ ಟರ್ಮ್ಸ್ ಅಂತ ಕೆಲವಿದಾವೆ. ಸೊ ಈ ಕೀ ಟರ್ಮ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕೆಲವು ಸಮ್ ಹಿಡನ್ ಥಿಂಗ್ಸ್ ಅಂತ ಅಂದ್ರೆ ನಾವು ಸೀಕ್ರೆಟ್ ಸ್ಟ್ರಾಟಜೀಸ್ ಅಂತ ಏನ್ ಕರಿತೀವಿ. ಸೊ ಆ ತರ ಸಮ್ ಥಿಂಗ್ಸ್ ಇದೆ. ಏನಪ್ಪಾ ಅಂತಂದ್ರೆ FEG ಅಂತ ಬರುತ್ತೆ. ಈಗ ಫೇರ್ ವ್ಯಾಲ್ಯೂ ಗ್ಯಾಪ್. ಸೊ FEG ಕಾನ್ಸೆಪ್ಟ್ಸ್ ಆಗಿರ್ಬೋದು. ಅದೇ ತರ ನಮ್ಗೆ ಏನಂದ್ರೆ 3RC ಸೆಟಪ್ ಅಂತ ಕರಿತೀವಿ. ಇದೆಲ್ಲ ನಾವು ನಿಫ್ಟಿಯಲ್ಲಿ ಸಹ ಯೂಸ್ ಮಾಡ್ತೀವಿ. ಬಟ್ ಅಲ್ಗೂ ಇಲ್ಲಿಗಿರೋ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ನಮ್ಗೆ ಇಲ್ಲಿ 24 ಅವರ್ಸ್ ಮಾರ್ಕೆಟ್ ಇರುತ್ತೆ. ಸೊ ಈ 24 ಅವರ್ಸ್ ಮಾರ್ಕೆಟ್ ಇರೋದಕ್ಕೆ ಏನ್ ಅಡ್ವಾಂಟೇಜ್ ಅಪ್ಪ ಅಂದ್ರೆ
ಕಂಟಿನ್ಯೂಸ್ಲಿ ನಮಗೆ ಸ್ವಿಂಗ್ ಹೈ ಬರ್ತಾ ಇರುತ್ತೆ, ಸ್ವಿಂಗ್ ಲೋ ಬರ್ತಾ ಇರುತ್ತೆ, ಸ್ವಿಂಗ್ ಹೈ ಬರ್ತಾ ಇರುತ್ತೆ, ಸ್ವಿಂಗ್ ಲೋ ಬರ್ತಾ ಇರುತ್ತೆ. ಅಂಡ್ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ರ್ಯಾಲಿ ಆಗ್ತಾ ಇರುತ್ತೆ. ಅದು ಅಪ್ ಟ್ರೆಂಡ್ ರ್ಯಾಲಿ ಆಗಿರ್ಬೋದು, ಆರ್ ಎಲ್ಸ್ ಏನಂದ್ರೆ ಡೌನ್ ಟ್ರೆಂಡ್ ರ್ಯಾಲಿ ಆಗಿರ್ಬೋದು. ಇಲ್ಲ ಒಂದಷ್ಟೊತ್ತು ಸೈಡ್ ವೇಸ್ ಆಗಿ ಮತ್ತೆ ಬ್ರೇಕ್ಔಟ್ ಕೊಡ್ಬೋದು, ಅದು ಕೆಳಗಡೆಗಾದ್ರೂ ಕೊಡ್ಬೋದು, ಇಲ್ಲಾಂದ್ರೆ ಮೇಲ್ಗಡೆಗಾದ್ರೂ ಬ್ರೇಕ್ಔಟ್ ಕೊಡ್ಬೋದು. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಸಮ್ ಕಾನ್ಸೆಪ್ಟ್ಸ್ ಇದಾವೆ, ಸಮ್ ಮೈನ್ಯೂಟ್ ಟರ್ಮ್ಸ್, ಅದ್ರ ಟೆಕ್ನಾಲಜಿ ನೇಮ್ಸ್, ಅದು ಯಾವ ತರ ವರ್ಕ್ ಆಗುತ್ತೆ, ನಾವ್ ಯಾಕೆ ಆ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡ್ಬೇಕು ಅನ್ನೋದು ನಾವು ಈ ಟರ್ಮ್ಸ್ ಕಾನ್ಸೆಪ್ಟ್ ಬಂದಾಗ ನಾವು ಇಲ್ಲಿ ನೋಡೋಣ ಅದನ್ನ. ಇನ್ನ ನಮ್ಗೆ ಸ್ಟಾಪ್ ಲಾಸ್ ನೋಡಿ, ನಮ್ಮ ಮಾರ್ಕೆಟ್ ಅಲ್ಲಿ ನಾವು ಸ್ಟಾಪ್ ಲಾಸ್ ಎಷ್ಟು ಡಿಸಿಪ್ಲಿನ್ ಆಗಿ ಸ್ಟಾಪ್ ಲಾಸ್ ನ ಯೂಸ್ ಮಾಡ್ತೀವೋ, ಇಲ್ಲೂ ಕೂಡ ಸ್ಟಾಪ್ ಲಾಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದ ರೀಸನ್ ಏನಪ್ಪಾ ಅಂತಂದ್ರೆ, ಲಿವರೇಜ್ ಅನ್ನೋದು ನಾವು ಜಾಸ್ತಿ ತಗೊಂಡ್ರೆ, ಇಫ್ ಇನ್ ಕೇಸ್ ನಾವು 2000 ಲಿವರೇಜ್ ಏನಾದ್ರು ಗೋಲ್ಡ್ ಟ್ರೇಡ್ ಮಾಡ್ಬೇಕಾದ್ರೆ, ಐದರ್ ಇಲ್ಲಾಂದ್ರೆ ಯೂರೋನು ಇಲ್ಲ ಕೆನಡಿಯನ್ ಡಾಲರ್ ಏನಾದ್ರೂ ನಾವು ಟ್ರೇಡ್ ಮಾಡ್ಬೇಕಾದ್ರೆ 2000 ಲಿವರೇಜ್ ಏನಾದ್ರು ನಾವು ತಗೊಂಡ್ರೆ, ಸೊ ನಾವು ತಗೊಂಡಿರೋದು ವ್ಯಾಲ್ಯೂಮ್ ಅತಿ ದೊಡ್ಡವಂತ ವ್ಯಾಲ್ಯೂಮ್ ಇದು. ಯಾಕಂದ್ರೆ ಲಿವರೇಜ್ ತಗ್ಗಟ್ಟಾಗಿ ನಾವು ತಗೊಂಡಿರ್ತೀವಿ. ಸೊ ಅವಾಗ ನಾವು ಸ್ಟಾಪ್ ಲಾಸ್ ನ ಒಬೆ ಮಾಡಿಲ್ಲ ಅಂದ್ರೆ ಅಕೌಂಟ್ ಒಂದೇ ಸರಿ ವೈಪ್ ಔಟ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇನ್ನ ಅದೇ ತರನೇ ನಾವು ಇನ್ನೂ ಅಬ್ಸರ್ವ್ ಮಾಡೋದೇನಪ್ಪ ಅಂದ್ರೆ, ನಮ್ ಕ್ಯಾಂಡಲ್ಸ್, ನಮ್ ಮಾರ್ಕೆಟ್ ಅಲ್ಲಿ ನಾವು ಕ್ಯಾಂಡಲ್ಸ್ ಯಾವ ತರ ಅಬ್ಸರ್ವ್ ಮಾಡ್ತೀವೋ, ಪಿನ್ ಬಾರ್ ಆಗಿರ್ಬೋದು, ಬುಲ್ಲಿಶ್ ಎಂಗಲ್ಪಿಂಗ್ ಆಗಿರ್ಬೋದು, ಆರ್ ಎಲ್ಸ್ ಇಲ್ಲ ಅಂದ್ರೆ ಪಿಯರ್ಸಿಂಗ್ಸ್ ಆಗಿರ್ಬೋದು, ಇಲ್ಲ ಅಂದ್ರೆ ನಮ್ಗೆ ಡೋಜಿ ಕ್ಯಾಂಡಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾಂಡಲ್ಸ್ ಕೂಡ ನಾವು ಇಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಇನ್ನ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಬಂದ್ರೆ, ಆಲ್ರೆಡಿ ಯಾರಾದ್ರೂ ಫ್ರೆಶರ್ಸ್ ಆದ್ರೆ ಗೊತ್ತಿರಲ್ಲ, ಇಫ್ ಇನ್ ಕೇಸ್ ಬಿಗಿನರ್ಸ್ ಅಲ್ದಿರೋ ಒಂದ್ ಸ್ವಲ್ಪ ಅಡ್ವಾನ್ಸ್ ಅಲ್ಲಿ ಇರೋರ್ಗಾದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ನಾವು ಸಪೋರ್ಟ್ ಎಲ್ಲಿ ಮಾರ್ಕ್ ಮಾಡಬೇಕು, ಐದರ್ ಎಲ್ಸ್ ಇದು ಬುಲ್ ಟ್ರೆಂಡ್ ಅಲ್ಲಿ ಇದೆಯಾ, ಇಲ್ಲಾಂದ್ರೆ ಬೇರ್ ಟ್ರೆಂಡ್ ಅಲ್ಲಿ ಇದೆಯಾ, ಇಲ್ಲ ಮಾರ್ಕೆಟ್ ಸೈಡ್ ವೇಸ್ ಆಗ್ತಾ ಇದೆಯಾ, ಇಲ್ಲ ಏನಾದ್ರೂ ಡಂಪಿಂಗ್ ಆಗಿದೆಯಾ, ಅಂದ್ರೆ ರೇಂಜ್ ಬೌಂಡ್ ಅಲ್ಲಿ ಮಾರ್ಕೆಟ್ ಏನಾದ್ರೂ ನಿಂತಿದ್ಯಾ, ಇಲ್ಲಿಂದ ಮತ್ತೆ ಬ್ರೇಕ್ಔಟ್ ಯಾವ ಕಡೆ ಕೊಡುತ್ತೆ, ಇದೆಲ್ಲ ಕೂಡ ಒಂದಷ್ಟು ಟೆಕ್ನಿಕಲ್ ನಾಲೆಜ್ ನಮ್ಗೆ ಬೇಕಾಗಿರುತ್ತೆ. ಸೊ ಇದನ್ನ ನಾವು ಪ್ರೈಸ್ ಆಕ್ಷನ್ ಅಂತ ಕರಿತೀವಿ. ಇದನ್ನ ಕೂಡ ನಾವು ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡೋಣ. ಒಂದ್ಸರಿ ನೀಟಾಗಿ ನಾವು ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಟ್ರೇಡ್ ನ ನೋಡೋಣ. ಇನ್ನು ಟೈಮ್ ಫ್ರೇಮ್ಸ್, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಟೈಮ್ ಫ್ರೇಮ್ಸ್. ನಮ್ಮಲ್ಲಿ ನಾವು ಸ್ಕ್ಯಾಲ್ಪಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂತಂದ್ರೆ, ಐದರ್ ಇಲ್ಲ ಅಂದ್ರೆ ನಾವು ಒಂದು 5 ಮಿನಿಟ್ಸ್ ನ ಯೂಸ್ ಮಾಡಬಹುದು, ಇಲ್ಲ ಒಂದು 15 ಮಿನಿಟ್ಸ್ ನ ಯೂಸ್ ಮಾಡಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ, ಇದು 24 ಅವರ್ಸ್ ಮಾರ್ಕೆಟ್ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಾವು ತುಂಬಾ ಲಾಂಗ್ ಫ್ರೇಮ್ ಅಲ್ಲಿ ನೋಡ್ಬೇಕಾಗುತ್ತೆ. ಅದು 4 ಅವರ್ಸ್ ಇಲ್ಲ ಅಂದ್ರೆ 1 ಅವರ್ ಆಗಿರ್ಬೋದು, ಇಲ್ಲ 30 ಮಿನಿಟ್ಸ್ ಫ್ರೇಮ್ ಆಗಿರ್ಬೋದು. ಸೊ ಆತರ ನಮ್ಗೆ ಈ ಟೈಮ್ ಫ್ರೇಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ನಾವು ಡೀಟೇಲ್ ಆಗಿ ಒಂದೊಂದೇ ನಾವು ಎಕ್ಸಾಂಪಲ್ಸ್ ಸಮೇತ ನಾವು ನೋಡ್ತಾ ಹೋಗೋಣ ಮುಂದೆ ಕ್ಲಾಸ್ ಅಲ್ಲಿ. ಸಪೋರ್ಟ್ ರೆಸಿಸ್ಟೆನ್ಸ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಫಾರೆಕ್ಸ್ ಮಾರ್ಕೆಟ್ ಅಲ್ಲಂತೂ ಇದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ಹತ್ರ ಇಲ್ಲೊಂದು ರೆಸಿಸ್ಟೆನ್ಸ್ ಇರುತ್ತೆ, ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಅಗೇನ್ ರಿಟರ್ನ್ ಆಗುತ್ತೆ, ಅಗೇನ್ ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಮತ್ತೆ ರಿಟರ್ನ್ ಆಗುತ್ತೆ, ಅಗೇನ್ ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಮತ್ತೆ ರಿಟರ್ನ್. ಯಾಕೆಂದ್ರೆ ಇಲ್ಲಿ ನಮ್ಗೆ 3 ಅವರ್ಸ್ 4 ಅವರ್ಸ್ ಇದ್ರೆ ಮೇ ಬಿ ಮಾರ್ಕೆಟ್ ಇಲ್ಲಿವರೆಗೂ ಬುಲ್ ಹೋಗಿ ಮತ್ತೆ ಬೇರೆ ಆಗಿದ ತಕ್ಷಣ ಇಲ್ಲಿಗೆ ನಮ್ಗೆ 4 ಅವರ್ಸ್ ಕಂಪ್ಲೀಟ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ 24 ಅವರ್ಸ್ ಇದ್ದ ಮತ್ತೆ ಇಲ್ಲಿ ಬರುತ್ತೆ, ಮತ್ತೆ ಬಾಟಮ್ ಟಚ್ ಮಾಡಿ ಮತ್ತೆ ನಮ್ಗೆ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಹೋಗುತ್ತೆ. ನಾವು ಇಲ್ಲಿ ಬ್ರೇಕ್ಔಟ್ ನ ನೋಡ್ತೀವಲ್ಲ, ಬ್ರೇಕ್ಔಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಬ್ರೇಕ್ಔಟ್ ತಗೊಳುತ್ತಾ ಇಲ್ಲ ರಿಟರ್ನ್ ಆಗಿ ಮತ್ತೆ ಕೆಳಗಡೆ ಬರುತ್ತಾ, ಸೊ ಇದೆಲ್ಲ ಕೂಡ ಒಂದಷ್ಟು ಮಾರ್ಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ. ಅದೆಲ್ಲ ಕೂಡ ನಾವು ಡೀಟೇಲ್ ಆಗಿ ಒಂದೊಂದೇ ಡಿಸ್ಕಷನ್ ಮಾಡೋಣ. ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.